ವಿದ್ಯಾರ್ಥಿಗಳೇ 8ನೇ ತರಗತಿ ಗಣಿತ ವಿಜ್ಞಾನ ಕುತೂಹಲ ಕನ್ನಡ ಮಾಧ್ಯಮ ಅದರಲ್ಲಿ ನಾವಿವತ್ತು ಅಧ್ಯಾಯ 4 ವಿದ್ಯುತ್ ಶಕ್ತಿ ಕಾಂತೀಯ ಮತ್ತು ಉಷ್ಣದ ಪರಿಣಾಮಗಳು ಅನ್ನೋ ಪಾಠದ ಪ್ರಶ್ನೆ ಉತ್ತರಗಳನ್ನು ಈ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಮೊದಲನೇ ಪ್ರಶ್ನೆ, ಬಿಟ್ಟ ಸ್ಥಳ ತುಂಬಿರಿ. ವೋಲ್ಟಾಯಿಕ್ ಕೋಶದಲ್ಲಿ ಬಳಸುವ ದ್ರಾವಣವನ್ನು ಡ್ಯಾಶ್ ಎಂದು ಕರೆಯುವರು ಅಂತ. ಅದಕ್ಕೆ ಸರಿಯಾದಂಥ ಉತ್ತರ ವಿದ್ಯುತ್ ವಿಭಾಜ್ಯ ಅಂತ ಕರೀತಾರೆ. ಇಂಗ್ಲೀಷಲ್ಲಿ ಇದನ್ನು ಎಲೆಕ್ಟ್ರೋಲೈಟ್ ಅಂತ ಕರೀತಾರೆ. ಇದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡೋಣ. ಇಲ್ಲಿ ನೀವು ಇದರಷ್ಟೇ ಆನ್ಸರ್ ಅಷ್ಟೇ ಬರ್ಕೋಬೇಕು. ಇಲ್ಲಿ ಬರ್ತಕ್ಕಂಥ ಇನ್ಫಾರ್ಮೇಷನ್ ಏನು ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೋಡಿ, ವೋಲ್ಟಾಯಿಕ್ ಕೋಶದಲ್ಲಿ ಬಳಸ್ತಕ್ಕಂಥ ದ್ರಾವಣವನ್ನು ಎಲೆಕ್ಟ್ರೋಲೈಟ್ ಅಂತ ಕರೀತಾರೆ. ಇನ್ನು ಎಲೆಕ್ಟ್ರೋಲೈಟ್ ಏನು ಅಂತಂದರೆ, ಯಾವುದರ ಮೂಲಕ ವಿದ್ಯುತ್ ಹರಿತತ್ತಲ್ಲ ಅಂಥ ದ್ರಾವಣವನ್ನು, ಅಂದರೆ ಯಾವ ದ್ರಾವಣದ ಮೂಲಕ ವಿದ್ಯುತ್ ಹರಿಯುತ್ತಲ್ಲ ಅದನ್ನು ಎಲೆಕ್ಟ್ರೋಲೈಟ್ ಅಂತ ಕರೀತಾರೆ. ನಿಮಗೆ ಇದನ್ನು ಅವಶ್ಯಕತೆ ಏನಿಲ್ಲ, ಬಟ್ ನಿಮಗೆ ತಿಳ್ಕೊಳ್ಳಿ, ಅರ್ಥ ಆಗಲಿ ಅಂತೇಳಿ ನಾನು ಹೇಳ್ತಾ ಇದ್ದೀನಿ. ಅದಕ್ಕೆ ಉದಾಹರಣೆ ಅಂತಂದರೆ ಜಿಂಕ್ ಸಲ್ಫೇಟು, ತಾಮ್ರದ ಸಲ್ಫೇಟು, ಸೋಡಿಯಂ ಕ್ಲೋರೈಡ್ ಅಂದರೆ ಉಪ್ಪು, ಉಪ್ಪಿನ ನೀರು, ಆಮ್ಲ ಮತ್ತು ಕ್ಷಾರಗಳ ದ್ರಾವಣ ಏನಿದ್ದಾವೆ ಅವನ್ನ ವಿದ್ಯುತ್ ವಿಭಾಜ್ಯ ಅಂತ ಇಂಗ್ಲೀಷಲ್ಲಿ ಎಲೆಕ್ಟ್ರೋಲೈಟ್ ಅಂತ ಕರೀತಾರೆ. ಎಲೆಕ್ಟ್ರೋಲೈಟ್ ಇರಲಿಲ್ಲ ಅಂತಂದರೆ ವಿದ್ಯುತ್ ಪ್ರವಾಹ ಆಗೋದಿಲ್ಲ. ಯಾವುದರಲ್ಲಿ? ದ್ರಾವಣಗಳ ಮೂಲಕ. ಎರಡನೇ ಪ್ರಶ್ನೆ, ವಿದ್ಯುತ್ ಪ್ರವಾಹಿಸುತ್ತಿರುವ ಸುರುಳಿಯು ಒಂದು ಡ್ಯಾಶ್ದಂತೆ ವರ್ತಿಸುತ್ತದೆ ಅಂತ. ಇದಕ್ಕೆ ಸರಿಯಾದಂಥ ಉತ್ತರ ಕಾಂತದಂತೆ. ಕಾಂತ ಅಂತಂದರೆ ಮ್ಯಾಗ್ನೆಟ್ ಅಂತೇಳಿ. ನೋಡಿ, ಮ್ಯಾಗ್ನೆಟ್ ನೋಡಿ, ಒಂದು ಬ್ಯಾಟ್ರಿ ಅಥವಾ ಸೆಲ್ ಅಂತ ನಾವು ಕರಿತೀವಲ್ಲ ಕೋಶ, ಇದನ್ನು ಶುಷ್ಕ ಕೋಶ ಅಂತ ಕರಿತೀವಿ. ಇದಕ್ಕೆ ತಾಮ್ರದ ತಂತಿಯನ್ನು ಈ ರೀತಿ ಸುರುಳಿ ಮಾಡಿ ನಾವು ಬಿಟ್ಬಿಟ್ರೆ ಈ ಸುರುಳಿ ಏನಿದೆ ಇದು ಒಂದು ಮ್ಯಾಗ್ನೆಟ್ ರೀತಿ ವರ್ತನೆ ಮಾಡುತ್ತೆ ಅಂತ. ಇನ್ನು ಎರಡನೇದು, ಸರಿಯಾದ ಆಯ್ಕೆಯನ್ನು ಆರಿಸಿ ಅಂತ. ವೋಲ್ಟಾಯಿಕ್ ಕೋಶಗಳಿಗೆ ಹೋಲಿಸಿದರೆ ಶುಷ್ಕ ಕೋಶಗಳನ್ನು ಸಾಗಿಸುವುದು ಕಷ್ಟ ಅಂತ. ಇದನ್ನು ಸರಿನೋ ತಪ್ಪು ಅಂತ ಅಷ್ಟೇ ಹೇಳಬೇಕು. ಇದಕ್ಕೆ ಎಕ್ಸ್ಪ್ಲೇಷನ್ ಅವಶ್ಯಕತೆ ಇಲ್ಲ, ಬಟ್ ನಾನು ಇಲ್ಲಿ ಎಕ್ಸ್ಪ್ಲೇಷನ್ನು ಸಹ ಕೊಡ್ತಾ ಇದ್ದೀನಿ ನಿಮಗೆ. ನೋಡಿ, ವೋಲ್ಟಾಯಿಕ್ ಕೋಶಗಳಿಗೆ ಹೋಲಿಸಿದ್ರೆ ಶುಷ್ಕ ಕೋಶಗಳನ್ನು ಸಾಗಿಸುವುದು ಕಷ್ಟ. ವೋಲ್ಟಾಯಿಕ್ ಕೋಶ ಅಂತಂದರೆ ಈಗ ಚಿತ್ರದಲ್ಲಿ ತೋರಿಸ್ತೀನಿ ನಾನು. ಇದಕ್ಕೆ ಸರಿನೋ ತಪ್ಪು ಅಂತಂದರೆ, ಶುಷ್ಕ ಕೋಶ ಅಂತಂದರೆ ರಿಮೋಟಿಗೆ ಹಾಕ್ತಿರಲ್ಲ ನೀವು, ಅವು ರಿಮೋಟಿಗೆ ಹಾಕ್ತಕ್ಕಂಥ ಸೆಲ್ಗಳು, ಅವನ್ನ ಸಾಗಿಸೋದು ಕಷ್ಟ ಅಂತ ಕೊಟ್ಟಿದ್ದಾರೆ. ಸರಿನೋ ತಪ್ಪು ಅಂತಂದರೆ ಇದು ತಪ್ಪು. ಯಾಕಪ್ಪ ಅಂತಂದರೆ ನೋಡಿ, ಇದು ನಾವೇನು ಬ್ಯಾಟ್ರಿ ಹಾಕ್ತೀವಲ್ಲ ಅಥವಾ ಸೆಲ್ಲು, ರಿಮೋಟಿಗೆ ಹಾಕ್ತಕ್ಕಂಥ ಸೆಲ್ಲು, ಇದು ವೋಲ್ಟಾಯಿಕ್ ಸೆಲ್ ಅಂತಂದರೆ ಈ ರೀತಿ ನೀರು ಅಂದರೆ ದ್ರಾವಣದ ರೂಪದಲ್ಲಿ ಇರ್ತಕ್ಕಂಥದ್ದು. ಇದಕ್ಕೆ ಎಕ್ಸ್ಪ್ಲೇಷನ್ ಕೊಡೋದಾದರೆ, ಶುಷ್ಕ ಕೋಶಗಳು ಸಾಂದ್ರವಾಗಿರ್ತವೆ, ಅಂದರೆ ನೋಡಿ ಈ ರೀತಿ ಗಟ್ಟಿಯಾಗಿರ್ತವೆ. ದ್ರವದ ಬದಲಿಗೆ ಅಂದರೆ ನೀರಿನ ಬದಲಿಗೆ ಇಲ್ಲಿ ಪೇಸ್ಟ್ ಇರುತ್ತೆ, ಅದರೊಳಗೆ ಪೇಸ್ಟು, ಹೌದಾ, ಪೇಸ್ಟ್ ಥರದ ಎಲೆಕ್ಟ್ರೋಲೈಟನ್ನು ಹೊಂದಿರುತ್ತೆ. ಆದ್ದರಿಂದ ಇವು ಹೆಚ್ಚು ಸುಲಭವಾಗಿ ನಾವು ಸಾಗಿಸಲ್ಪಡ್ಬೋದು. ಇವನು ಜೇಬಲ್ಲಿ ಇಟ್ಕೊಂಡು ಹೋಗ್ಬೋದು ನಾವು. ಆದರೆ ದ್ರಾವಣಗಳು ಪ್ರತ್ಯೇಕ ಲೋಹಗಳ ತಟ್ಟೆಗಳ ಅಗತ್ಯ ಇರತಕ್ಕಂಥ ಈ ಸರಳ ವೋಲ್ಟಾಯಿಕ್ ಕೋಶಕ್ಕೆ ಹೋಲಿಸಿದ್ರೆ ನೋಡಿರಿ ಈ ರೀತಿ ನೀರಿನ ರೀತಿ ಇರ್ತದೆ, ಹೌದಾ. ಮತ್ತು ಇಲ್ಲಿ ಎರಡು ರಾಡ್ಗಳು ಇರ್ತಾವೆ, ಅವು ಹೋಲಿಸಿದ್ರೆ ಇವನು ಎಲ್ಲಿ ಬೇಕಾದರೂ ಅಲ್ಲಿ ಸಾಗಿಸ್ಬೋದು. ಆದರೆ ಇದನ್ನು ಅಷ್ಟು ಈಸಿಯಾಗಿ ಸಾಗಿಸೋದು ಸಾಧ್ಯ ಇಲ್ಲ. ಆದರೆ ಅದೇನು ಕೊಟ್ಟಿದ್ದಾರೆ, ಇವರು ತಪ್ಪು ಕೊಟ್ಟಿದ್ದಾರೆ. ಹಂಗಾಗಿ ಇದು ತಪ್ಪು ಅಂತ ನೀವು ಇಷ್ಟು ಬರೆದ್ರೆ ಸಾಕು ತಪ್ಪು ಅಂತ. ಬಟ್ ನಾನು ಎಕ್ಸ್ಪ್ಲೇಷನ್ನು ಕೊಟ್ಟಿದ್ದೀನಿ, ಜೊತೆಗೆ ನಿಮಗೆ ಚಿತ್ರದ ರೂಪದಲ್ಲಿ ಎಕ್ಸ್ಪ್ಲೇಷನ್ನು ಸಹ ಮಾಡ್ತಾಯಿದ್ದೀನಿ. ಇನ್ನು ಎರಡನೇದು, ಒಂದು ಸುರುಳಿಯ ಮೂಲಕ ವಿದ್ಯುತ್ ಪ್ರವಾಹಿಸಿದಾಗ ಮಾತ್ರ ವಿದ್ಯುತ್ ಕಾಂತವಾಗುತ್ತದೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಆನ್ಸರು ಸರಿ ಉತ್ತರ. ಎಕ್ಸ್ಪ್ಲೇಷನ್ ನೋಡೋಣ. ವಿದ್ಯುತ್ ಪ್ರವಾಹವು ಅದರ ಮೂಲಕ ಹರಿಯುವಾಗ ಮಾತ್ರ ಸುರುಳಿ ವಿದ್ಯುತ್ ಕಾಂತದಂತೆ ವರ್ತಿಸುತ್ತದೆ. ಕಾಂತೀಯ ಪರಿಣಾಮವು ಪ್ರವಾಹದ ಹರಿವಿನ ಅಂದರೆ ಏನು ಹರಿತಾ ಇರ್ತದಲ್ಲ ಹರಿವಿನ ಸಮಯದಲ್ಲಿ ಮಾತ್ರ ಇರುತ್ತೆ ಮತ್ತು ಪ್ರವಾಹ ನಿಂತಾಗ ಕಣ್ಮರೆ ಆಗುತ್ತೆ ಅಂತ. ಉದಾಹರಣೆ ನೋಡಿರಿ, ಒಂದು ಬ್ಯಾಟ್ರಿ, ಅದಕ್ಕೆ ನಾವು ತಾಮ್ರದ ತಂತಿ ಸುರುಳಿಯನ್ನು ಮಾಡಿಬಿಡೋದು. ಆ ಸುರುಳಿ ಒಳಗೆ ನಾವು ಒಂದು ಕಬ್ಬಿಣದ ಮೊಳೆಯನ್ನು ಹಾಕಿದಾಗ ಆ ಕಬ್ಬಿಣದ ಮೊಳೆ ಏನಾಗುತ್ತೆ, ಕನೆಕ್ಟ್ ಮಾಡಿದಾಗ, ಬ್ಯಾಟ್ರಿ ಕನೆಕ್ಟ್ ಮಾಡಿದಾಗ, ಸ್ವಿಚ್ ಆನ್ ಮಾಡಿದಾಗ ಅದು ವಿದ್ಯುತ್ ಕಾಂತದಂತೆ ಆಗುತ್ತೆ. ಆವಾಗ ಏನು ಮಾಡುತ್ತೆ, ಇದು ಇದನ್ನೇ ಏನು ಗುಂಡು ಪಿನ್ನನ್ನು ಆಕರ್ಷಣೆ ಮಾಡುತ್ತೆ. ನಾವು ಈ ಸ್ವಿಚ್ಚನ್ನು ತೆಗೆದುಬಿಟ್ರೆ ಗುಂಡು ಪಿನ್ನೆಲ್ಲ ಬಿದ್ದೋಗ್ಬಿಡುತ್ತೆ. ಆವಾಗ ಇದು ಮ್ಯಾಗ್ನೆಟ್ ಆಗಿದ್ದು ಏನಾಗುತ್ತೆ, ಅದು ಮತ್ತೆ ವಾಪಸ್ಸು ಮ್ಯಾಗ್ನೆಟ್ ಆಗೋದಿಲ್ಲ ಅನ್ನೋದು ಅರ್ಥ ಬರುತ್ತೆ. ಮೂರನೆಯದು, ಒಂದೇ ವಿದ್ಯುತ್ ಕೋಶವನ್ನು ಬಳಸುವ ವಿದ್ಯುತ್ ಕಾಂತವು ಎರಡು ಕೋಶಗಳ ಬ್ಯಾಟ್ರಿಯನ್ನು ಹೊಂದಿರತಕ್ಕಂಥ ಅದೇ ವಿದ್ಯುತ್ ಕಾಂತಕ್ಕಿಂತ, ಇಲ್ಲಿ 0 ಬಿಟ್ಟೋಗಿದೆ, ವಿದ್ಯುತ್ ಕಾಂತಕ್ಕಿಂತ ಹೆಚ್ಚು ಕಬ್ಬಿಣದ ಪೇಪರ್ ಕ್ಲಿಪ್ಗಳನ್ನು ಆಕರ್ಷಿಸುತ್ತದೆ ಅಂತ. ಇದು ಸರಿಯಾದಂಥ ಉತ್ತರ ಅಲ್ಲ, ತಪ್ಪು ಉತ್ತರ. ನೋಡಿ, ಇಲ್ಲಿ ರಿವರ್ಸಾಗಿ ಕೊಟ್ಟಿದ್ದಾರೆ. ಎರಡು ಕೋಶಗಳು ಒಟ್ಟಾಗಿ ಸೇರಿ ಒಂದು ಬ್ಯಾಟ್ರಿಯನ್ನು ನಿರ್ಮಾಣ ಮಾಡ್ತವೆ ಮತ್ತು ಅದು ಒಂದೇ ಒಂದು ಕೋಶಕ್ಕಿಂತ ದೊಡ್ಡ ವಿದ್ಯುತ್ ಪ್ರವಾಹವನ್ನು, ಅಂದರೆ ಒಂದು ಬ್ಯಾಟ್ರಿ ಹಾಕೋದಕ್ಕಿಂತ ಎರಡು ಬ್ಯಾಟ್ರಿ ಹಾಕಿದ್ರೆ ಏನಾಗುತ್ತೆ, ಅದು ಪ್ರಬಲವಾಗುತ್ತೆ. ಇದು ಬಲವಾದ ವಿದ್ಯುತ್ ಪ್ರವಾಹ ವಿದ್ಯುತ್ ಕಾಂತದಲ್ಲಿ ಬಲವಾದ ಕಾಂತೀಯ ಕ್ಷೇತ್ರವನ್ನು ಉತ್ಪಾದನೆ ಮಾಡುತ್ತೆ. ಹಾಗಾಗಿ ಇದು ಹೆಚ್ಚು ಕಬ್ಬಿಣದ ಪೇಪರ್ ಕ್ಲಿಪ್ಪನ್ನು ಆಕರ್ಷಣೆ ಮಾಡುತ್ತೆ. ಅವ್ರೇನು ಕೊಟ್ಟಿದ್ದಾರೆ, ಒಂದೇ ಒಂದು ಇದೆಯಲ್ಲ ಅದು ಜಾಸ್ತಿ ಆಕರ್ಷಣೆ ಮಾಡುತ್ತೆ ಅಂತ. ನೋಡಿ, ಇಲ್ಲಿ ಒಂದಿದೆ,
ಆ ಒಂದರಿಂದ ನಾವೇನು ಮ್ಯಾಗ್ನೆಟ್ ಮಾಡ್ತೀವಿ ಅದು ಕಡಿಮೆ ಪೇಪರ್ ಕ್ಲಿಪ್ಪನ್ನು ಆಕರ್ಷಣೆ ಮಾಡುತ್ತೆ. ಆದರೆ 2 ಬ್ಯಾಟ್ರಿ ಹಾಕಿದಾಗ ನೋಡ್ರಿ ಹೆಚ್ಚು ಪೇಪರ್ ಕ್ಲಿಪ್ಗಳನ್ನು ಅದು ಆಕರ್ಷಣೆ ಮಾಡುತ್ತೆ. ಆದರೆ ಇಲ್ಲಿ ಇದನ್ನು ವಿರುದ್ಧವಾಗಿ ಕೊಟ್ಟಿದ್ದಾರೆ, ಹಾಗಾಗಿ ಇದು ತಪ್ಪು ಅಂತ ನಾವು ಹೇಳ್ಬೋದು. 3ನೇ ಪ್ರಶ್ನೆ, ನೈಕ್ರೋಮ್ ತಂತಿಯ ಮೂಲಕ ವಿದ್ಯುತ್ ಪ್ರವಾಹ ಸ್ವಲ್ಪ ಸಮಯದವರೆಗೆ ಹರಿಯುತ್ತದೆ. ಇದಕ್ಕೆ ಆಪ್ಷನ್ನು ತಂತಿ ಬೆಚ್ಚಗಾಗುತ್ತದೆ, ತಂತಿಯ ಕೆಳಗೆ ಇರಿಸಲಾದ ಕಾಂತೀಯ ದಿಕ್ಸೂಚಿ ವಿಚಲನೆ ಆಗುತ್ತದೆ. ಸರಿಯಾದ ಆಯ್ಕೆಯನ್ನು ಆರಿಸಿ ಅಂತ 1 ಮಾತ್ರ ಸರಿಯಾಗಿದೆ, 2 ಮಾತ್ರ ಸರಿಯಾಗಿದೆ, 1 ಮತ್ತು 2 ಸರಿಯಾಗಿವೆ, 1 ಮತ್ತು 2 ಎರಡೂ ಸರಿಯಾಗಿಲ್ಲ ಅಂತ ಕೊಟ್ಟಿದ್ದಾರೆ. ಇದು ಲಾ ಅನ್ನೋದು ಇದಕ್ಕೆ ಸರಿಯಾದಂಥ ಉತ್ತರ 1 ಮತ್ತು 2 ಸರಿ ಅಂತೇಳಿ, ಅಂದರೆ ಆಪ್ಷನ್ ಸಿ. ನೋಡಿ ಕಾರಣ ಏನಪ್ಪ ಅಂತಂದರೆ 2 ಹೇಳಿಕೆ ಸರಿಯಾಗಿದ್ದಾವೆ. ವಿದ್ಯುತ್ ಪ್ರವಾಹ ಏನು ಮಾಡುತ್ತೆ, ಈ ನೈಕ್ರೋಮ್ ತಂತಿ ಇದು ನೈ, ಅದು ನೀ ಅಲ್ಲ, ನೈಕ್ರೋಮ್ ತಂತಿ, ಇದರ ಮೂಲಕ ಹರಿಯುವಾಗ ವಿದ್ಯುತ್ ಪ್ರವಾಹದ ಉಷ್ಣೋತ್ಪಾದನಾ ಪರಿಣಾಮದಿಂದ ತಂತಿ ಬಿಸಿಯಾಗತ್ತೆ. ಅದೇ ಸಮಯದಲ್ಲಿ ತಂತಿ ಕೆಳಗೆ ಇರಿಸಲಾದಂಥ ಏನು ದಿಕ್ಸೂಚಿ ಇದೆಯಲ್ಲ, ಅದು ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮದಿಂದಾಗಿ ವಿಚಲನೆಗೊಳ್ಳುತ್ತೆ. ಇದು ಮ್ಯಾಗ್ನೆಟು, ಹೌದಾ. ಆಮೇಲೆ ಇದ್ರ ಮೂಲಕ ಕರೆಂಟ್ ಹರಿದಾಗ ಇದು ಮ್ಯಾಗ್ನೆಟ್ ಆಗುತ್ತೆ. ಹಾಗಾಗಿ ಮ್ಯಾಗ್ನೆಟ್ ಏನಾಗುತ್ತೆ, ಎರಡೂ ಸೇರಿಕೊಂಡು ವಿಚಲನೆ ಆಗುತ್ತೆ. ಆದ್ದರಿಂದ ಎರಡೂ ವಿದ್ಯಮಾನಗಳು ಏಕಕಾಲದಲ್ಲಿ ಸಂಭವಿಸೋದ್ರಿಂದ ಆಪ್ಷನ್ ಸಿ ಇದಕ್ಕೆ ಸರಿ ಉತ್ತರ ಆಗಿದೆ ಅಂತ. 4ನೇದು, ಪಟ್ಟಿ ಎನಲ್ಲಿರ್ತಕ್ಕಂಥ ವಸ್ತುಗಳನ್ನು ಪಟ್ಟಿ ಬಿನಲ್ಲಿರ್ತಕ್ಕಂಥ ಅಂಶಗಳೊಂದಿಗೆ ಹೊಂದಿಸಿ ಅಂತ ಚಿತ್ರ ನೋಡೋಣ. ನೋಡಿ ಇಲ್ಲಿ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ, ಹೌದಾ. ಇದು ಸೆಲ್ ಏನಿದೆ, ಇದು ವೋಲ್ಟಾಯಿಕ್ ಸೆಲ್ಲು. ಇದೇನಾಗುತ್ತೆ ಹೇಳ್ರಿ, ಇದು ರಾಸಾಯನಿಕ ಕ್ರಿಯೆಯಿಂದ ವಿದ್ಯುತ್ತನ್ನು ಉತ್ಪಾದನೆ ಮಾಡುತ್ತೆ, ಹೌದಾ. ಹಾಗಾಗಿ ಇದಕ್ಕೆ 4ನೇದಕ್ಕೆ ಅಂದರೆ 1ನೇದಕ್ಕೆ 4 ಅಂತ ನಾವು ಇದು ಮಾಡ್ಬೋದು, ಹೌದಾ. ರಾಸಾಯನಿಕ ಕ್ರಿಯೆಯಿಂದ ವಿದ್ಯುತ್ ಶಕ್ತಿಯನ್ನು ಉತ್ಪಾದನೆ ಮಾಡುತ್ತೆ, ಹೌದಾನೆ. ನೆಕ್ಸ್ಟು ಇಸ್ತ್ರಿ ಪೆಟ್ಟಿಗೆ. ಈ ಇಸ್ತ್ರಿ ಪೆಟ್ಟಿಗೆ ಏನು ಮಾಡುತ್ತೆ ಹೇಳ್ರಿ, ವಿದ್ಯುತ್ ಪ್ರವಾಹದ ಉಷ್ಣ ಪರಿಣಾಮದ ಮೇಲೆ ಕಾರ್ಯನಿರ್ವಹಿಸುತ್ತೆ. ಅಂದರೆ ಬಿಸಿ ಆಗುತ್ತೆ, ಬಿಸಿಯಾಗಿ ಅದೇನು ಮಾಡುತ್ತೆ, ಕಾರ್ಯವನ್ನು ನಿರ್ವಹಿಸುತ್ತೆ. ಹಂಗಾಗಿ ಇದಕ್ಕೆ 2ನೇದಕ್ಕೆ 3ನೇದು ಸರಿಯಾಗತ್ತೆ. ಇನ್ನು ನೈಕ್ರೋಮ್ ತಂತಿ ಏನು ಮಾಡುತ್ತೆ ಹೇಳ್ರಿ, ನೈಕ್ರೋಮ್ ತಂತಿ ವಿದ್ಯುತ್ ಹೀಟರಲ್ಲಿ ಅತ್ಯುತ್ತಮವಾಗಿದೆ. ಅಂದರೆ ಬಿಸಿಯಾಗಿ ಈ ಹೀಟ್ರಾಗಿ ಕೆಲಸ ಮಾಡುತ್ತದೆ, ಹೌದಾ. ಸೊ ಹಂಗಾಗಿ 1. ಇನ್ನು ಉಳಿತಕ್ಕಂಥದ್ದು ಒಂದೇ ಒಂದು ವಿದ್ಯುತ್ ಕಾಂತ ಏನು ಮಾಡುತ್ತೆ ಹೇಳ್ರಿ, ವಿದ್ಯುತ್ ಪ್ರವಾಹದ ಚುಂಬಕ ಪರಿಣಾಮದ ಕಾರ್ಯ ನಿರ್ವಹಿಸುತ್ತೆ ಅಂತ. ಅಂದರೆ ನೋಡಿ, ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮದ ಅನ್ವಯ ಕಾರ್ಯವನ್ನು ನಿರ್ವಹಿಸುತ್ತೆ ಅನ್ನೋದು ಇದಕ್ಕೆ ಸರಿ ಉತ್ತರ ಆಗಿದೆ. ಓಕೆ, ಸೊ ಈ ರೀತಿಯೂ ಬರಿಬೋದು. ನೋಡಿ 1, 2 ಅಂತ ಬರ್ಕೊಂಡು ಅದಕ್ಕೆ ಸಂಖ್ಯೆಗಳನ್ನು ಕೊಟ್ಕೊಂಡು ಈ ರೀತಿಯೂ ಸಹ ಬರಿಬೋದು. ನೀವು ಈ ಚಿತ್ರ ಬರೀತಕ್ಕಂಥ ಅವಶ್ಯಕತೆ ಇಲ್ಲ, ನಿಮಗೆ ಗೊತ್ತಾಗಲಿ ಅಂತೇಳಿ ನಾನು ಚಿತ್ರದ ರೂಪದಲ್ಲಿ ಮಾಡಿದ್ದೀನಿ. ಇನ್ನು 5ನೇ ಪ್ರಶ್ನೆ, ನೈಕ್ರೋಮ್ ತಂತಿಯನ್ನು ಸಾಮಾನ್ಯವಾಗಿ ವಿದ್ಯುತ್ ಉಷ್ಣ ಸಾಧನಗಳಲ್ಲಿ ಬಳಸಲಾಗುತ್ತೆ, ಏಕೆಂದರೆ ಇದು ವಿದ್ಯುತ್ನ ಉತ್ತಮ ಸಾಧನವಾಗಿದೆ. ನಿರ್ದಿಷ್ಟ ವಿದ್ಯುತ್ ಪ್ರವಾಹಕ್ಕೆ ಹೆಚ್ಚಿನ ಉಷ್ಣವನ್ನು ಉತ್ಪಾದನೆ ಮಾಡುತ್ತೆ. ತಾಮ್ರಕ್ಕಿಂತ ಅಗ್ಗವಾಗಿದೆ, ವಿದ್ಯುತ್ನ ವಾಹಕವಾಗಿದೆ ಅಂತ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 2, ಅಂದರೆ ಕರೆಂಟಿಗೆ ಮ್ಯಾಕ್ಸಿಮಮ್ ಉಷ್ಣವನ್ನು ಉತ್ಪಾದನೆ ಮಾಡುತ್ತೆ. ನೋಡಿ, ನೈಕ್ರೋಮ್ ತಂತಿಯನ್ನು ಸಾಮಾನ್ಯವಾಗಿ ವಿದ್ಯುತ್ ಉಷ್ಣೋತ್ಪಾದನಾ ಸಾಧನಗಳಲ್ಲಿ ಬಳಸಲಾಗುತ್ತೆ, ಏಕೆಂದರೆ ಇದು ನಿರ್ದಿಷ್ಟ ಪ್ರಮಾಣದ ಪ್ರವಾಹಕ್ಕೆ ಹೆಚ್ಚಿನ ಉಷ್ಣವನ್ನು ಉತ್ಪಾದಿಸುತ್ತೆ. ಇದು ಹೆಚ್ಚಿನ ವಿದ್ಯುತ್ ಪ್ರತಿರೋಧವನ್ನು ಹೊಂದಿದೆ, ಅಂದರೆ ರೆಸಿಸ್ಟೆನ್ಸನ್ನು ಹೊಂದಿದೆ ಮತ್ತು ಕರಗದೆ ಅತಿ ಹೆಚ್ಚಿನ ತಾಪಮಾನವನ್ನು ಸುಲಭವಾಗಿ ತಡ್ಕೊಳ್ಬೋದು. ಎಷ್ಟೇ ಹೀಟ್ ಕೊಡಲಿ ಅದು ಕರಗಲ್ಲ, ಸುಲಭವಾಗಿ ಉಷ್ಣವನ್ನು ತಡ್ಕೊಳ್ಳುತ್ತೆ. ಆದ್ದರಿಂದ ತಾಮ್ರದಂತಹ ಕಡಿಮೆ ನಿರೋಧಕ ಲೋಹಗಳಿಗೆ ಹೋಲಿಸಿದ್ರೆ ಅದು ಅದೇ ಪ್ರವಾಹಕ್ಕೆ ಹೆಚ್ಚಿನ ಪ್ರಮಾಣದ ಉಷ್ಣವನ್ನು ಉತ್ಪಾದಿಸುತ್ತೆ ಅಂತ. ತಾಮ್ರ ಜಾಸ್ತಿ ಉಷ್ಣವನ್ನು ಹೀರ್ಕೊಳ್ಳಲ್ಲ, ತನ್ನ ಮೂಲಕ ಹರಿಲಿಕ್ಕೆ ಬಿಡುತ್ತೆ. ಹಂಗಾಗಿ ನಾವೇನು ಮಾಡ್ತೀವಿ, ಮನೆಗಳಲ್ಲಿ ವೈರಿಂಗು ತಾಮ್ರ ತಂತಿ ಇರುತ್ತೆ, ಅದು ಹೆಚ್ಚು ಕರೆಂಟನ್ನು ಹಿಡ್ಕೊಳ್ಳಲ್ಲ, ಬಿಟ್ಬಿಡುತ್ತೆ. ಆದರೆ ನೈಕ್ರೋಮ್ ಇದೆಯಲ್ಲ, ಅದು ಕರೆಂಟನ್ನು ಹೋಗಲಿಕ್ಕೆ ಬಿಡೋದಿಲ್ಲ, ತನ್ನಲ್ಲೇ ಹಿಡ್ಕೊಳ್ಳುತ್ತೆ. ಹಂಗಾಗಿ ಅದು ಹೆಚ್ಚಿನ ಉಷ್ಣವನ್ನು ಉತ್ಪಾದನೆ ಮಾಡುತ್ತೆ ಅಂತ. ನೋಡಿ ನೈಕ್ರೋಮ್ ತಂತಿ, ಇಲ್ಲಿ ನೋಡಿ ನೈಕ್ರೋಮ್ ತಂತಿ ಏನು ಮಾಡುತ್ತೆ, ಅತಿ ಹೆಚ್ಚು ಉಷ್ಣವನ್ನು ತನ್ನಲ್ಲೇ ಇಟ್ಕೊಂಡ್ಬಿಡುತ್ತೆ. ಹಂಗಾಗಿ ಅದು ತುಂಬ ಬಿಸಿಯಾಗುತ್ತೆ ಮತ್ತು ಹೀಟು ಜಾಸ್ತಿ ಬರುತ್ತೆ. ಅದೇ ತಾಮ್ರದ ತಂತಿ ತನ್ನ ಮೂಲಕ ಕರೆಂಟನ್ನು ಪಾಸ್ ಆಗಲಿಕ್ಕೆ ಬಿಡುತ್ತೆ ನೋಡ್ರಿ ಈ ಚಿತ್ರದಲ್ಲಿ. ಹಂಗಾಗಿ ಅಲ್ಲಿ ಜಾಸ್ತಿ ಹೀಟ್ ಆಗಲ್ಲ ಅನ್ನೋದು ಇದ್ರ ಉತ್ತರ. ನೀವು ಇಷ್ಟೊಂದು ಬರೀತಕ್ಕಂಥ ಅವಶ್ಯಕತೆ ಏನಿಲ್ಲ, ವಿವರಣೆ ಬೇಕಿದ್ದರೆ ಬರ್ಕೊಳ್ಳಿ, ಇಲ್ಲ ಆನ್ಸರ್ ಇಷ್ಟು ಬರೆದ್ರೆ ಸಾಕು. ಮತ್ತು ಈ ಚಿತ್ರ ಬರೀತಕ್ಕಂಥ ಅವಶ್ಯಕತೆ ಇಲ್ಲ, ಜಸ್ಟ್ ನಿಮಗೆ ಎಕ್ಸ್ಪ್ಲನೇಷನಿಗೆ ಮಾತ್ರ ಇದನ್ನು ಕೊಟ್ಟಿದ್ದೀವಿ. ಹೇಗೆ ವರ್ಕ್ ಮಾಡುತ್ತೆ ನೈಕ್ರೋಮು, ಹೆಂಗೆ ಹೀಟ್ರಾಗಿ ವರ್ಕ್ ಮಾಡುತ್ತೆ ಅನ್ನೋದು ಗೊತ್ತಾಗಲಿ ಅಂತ ಚಿತ್ರದ ರೂಪದಲ್ಲಿ ನಿಮಗೆ ಕೊಟ್ಟಿದ್ದೀನಿ. ಇನ್ನು 6ನೇ ಪ್ರಶ್ನೆ, ಸಾಂಪ್ರದಾಯಿಕ ಉಷ್ಣೋತ್ಪಾದನಾ ವಿಧಾನಗಳಿಗಿಂತ, ಅಂದರೆ ಸೌದೆ, ಇದ್ದಿಲು ದಹನ, ಇದು ವಿದ್ಯುತ್ ಉತ್ಪಾದನಾ ಸಾಧನಗಳು ವಿದ್ಯುತ್ ಹೀಟರ್ ಅಥವಾ ಸ್ಟವ್ ಹೆಚ್ಚು ಅನುಕೂಲಕರವೆಂದು ಪರಿಗಣನೆ ಮಾಡಲಾಗುತ್ತೆ. ಅಂದರೆ ಕಟ್ಟಿಗೆ ಮತ್ತು ಇಡ್ಲಿಗಿಂತ ಈ ಎಲೆಕ್ಟ್ರಿಕ್ ಸ್ಟವ್, ಎಲೆಕ್ಟ್ರಿಕ್ ಹೀಟ್ರು ಭಾಳ ಉಪಯೋಗ ಹೇಗೆ ಅಂತ, ಸಮಾಜದ ಮೇಲಾಗುವ ಪರಿಣಾಮಗಳನ್ನು ಗಮನ ಇಟ್ಟುಕೊಂಡು ಈ ಹೇಳಿಕೆಯನ್ನು ಬೆಂಬಲಿಸಲು ಕಾರಣಗಳನ್ನು ನೀಡಿ ಅಂತ ಕೊಟ್ಟಿದ್ದಾರೆ. ಉತ್ತರ ಬರೆಯೋಣ. ನೋಡಿ, ವಿದ್ಯುತ್ ಸಾಧನ ಇವು, ಇಲ್ಲಿ ಹಳೆ ಕಾಲದ ಕಟ್ಟಿಗೆ, ಈಸಿಯಾಗಿ ಚಿತ್ರದಲ್ಲೇ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ನಿಮಗೆ, ಹೌದಾ. ಉತ್ತರ ವಿದ್ಯುತ್ ಉಷ್ಣೋತ್ಪಾದನಾ ಸಾಧನಗಳು ಈ ಕೆಳಗಿನ ಕಾರಣಗಳಿಂದಾಗಿ ಸಮಾಜಕ್ಕೆ ಹೆಚ್ಚು ಅನುಕೂಲಕರ ಮತ್ತು ಪ್ರಯೋಜನಕಾರಿಯಾಗಿವೆ.
ಇವುಗಳಿಗೆ ಕಡಿಮೆ ಶೇಖರಣಾ ಸ್ಥಳ ಮತ್ತು ಶೇಖರಣಾ ಸ್ಥಳ ಬೇಕಾಗುತ್ತೆ ಮತ್ತು ಬೃಹತ್ ಉರುವಲು ಇದ್ದಲನ್ನು ಸಂಗ್ರಹಿಸೋದಕ್ಕಿಂತ ಮನೆಯೊಳಗೆ ಇಡೋದು ಇದು ತುಂಬ ಸುಲಭ. ನೋಡಿ, ಇದಕ್ಕೆ ಅದರದೇ ಆದ ಜಾಗ ಬೇಕಾಗುತ್ತೆ ಕಟ್ಟಿಗೆ ಜೋಡಿಸ್ಲಿಕ್ಕೆ. ಹಿಂದಿನ ಕಾಲದಲ್ಲಿ ಕಟ್ಟಿಗೆ ಜೋಡಿಸ್ಲಿಕ್ಕೆ ಎಲ್ಲ ಅಟ್ಟ ಅಂತ ಇರೋದು, ಅಥವಾ ಕಟ್ಟಿಗೆ ಜೋಡಿಸ್ತಿದ್ವಿ ಅಲ್ಲ ಹಾವು ಅಂತೆ ಅವು ಇವು ಎಲ್ಲ ಸೇರ್ಕೊಂಡ್ಬಿಡವು. ಆದರೆ ಇದಕ್ಕೆ ಅವಶ್ಯಕತೆ ಇಲ್ಲ. ವಿದ್ಯುತ್ ಸಾಧನಕ್ಕೆ ಎಲ್ಲಿ ಬೇಕೋ ಸುಲಭವಾಗಿ ಇಟ್ಕೊಂಡ್ಬಿಡ್ಬೋದು ನಾವು. ಇನ್ನು ಅವು ಯಾವುದೇ ಹೊಗೆಯನ್ನು ಉತ್ಪಾದನೆ ಮಾಡೋದಿಲ್ಲ. ಇವು ಒಳಾಂಗಣ ವಾಯು ಮಾಲಿನ್ಯವನ್ನು ಗಮನಾರ್ಹವಾಗಿ ಕಡಿಮೆ ಮಾಡುತ್ತೆ. ಕಣ್ಣಿನ ಕಿರಿಕಿರಿ, ಉಸಿರಾಟದ ತೊಂದರೆಗಳಂಥ ಆರೋಗ್ಯ ಸಮಸ್ಯೆಗಳನ್ನು ತಡೆಯೋದಕ್ಕೆ ಸಹಾಯ ಮಾಡುತ್ತೆ. ನೋಡಿ, ಹಳೆ ಕಾಲದಲ್ಲಿ ಅಮ್ಮ ಕಟ್ಟಿಗೆಯಲ್ಲಿ ಮಾಡೋರು ಮನೆ ತುಂಬ ಗಲೀಜಾಗ್ಬಿಡೋದು, ತುಂಬ ಕರ್ರಿಗೆ ಬಂದ್ಬಿಡೋದು ಎಲ್ಲ ಅಡುಗೆ ಮನೆ ಹೊಗೆ. ಆಮೇಲೆ ಇವರಿಗೆ ತುಂಬ ಆರೋಗ್ಯದ ಸಮಸ್ಯೆ ಉಂಟಾಗೋದು. ಆದರೆ ಈಗ ಅಂಥ ಸಮಸ್ಯೆನೇ ಇಲ್ಲ. ಮನೆ ಅಷ್ಟೇ ಶುದ್ಧವಾಗಿರುತ್ತೆ ಮತ್ತು ಇದರಲ್ಲಿ ಹೊಗೆ ಬರೋದಿಲ್ಲ, ಆರೋಗ್ಯದ ಸಮಸ್ಯೆ ಉಂಟಾಗೋದಿಲ್ಲ ಅಂತ. ಇವು ಮನೆಯೊಳಗೆ ಮಸಿ ಹಾನಿಕಾರಕ ಅನಿಲಗಳನ್ನು ಹೊರಸೂಸೋದಿಲ್ಲ. ಇದು ಅಲ್ಲಿ ವಾಸಿಸುವ ಪ್ರತಿಯೊಬ್ಬರಿಗೂ ತಕ್ಷಣದ ಪರಿಸರವನ್ನು ಸ್ವಚ್ಛವಾಗಿಟ್ಕೊಳ್ಳಿಕ್ಕೆ ಮತ್ತು ಸುರಕ್ಷಿತವಾಗಿ ಇರಿಸುತ್ತೆ ಅಂತ. ನೋಡಿ, ಮನೆ ತುಂಬ ಗಲೀಜಾಗ್ಬಿಡುತ್ತೆ. ಹಳೆ ಕಾಲದಲ್ಲಿ ಈ ಅಡುಗೆ ಮನೆ ಅಂದರೆ ಕರ್ರುಗಿರೋದು. ಯಾಕೆ ಅಂತಂದರೆ ಬರೀ ಕಟ್ಟಿಗೆಯಲ್ಲಿ ಯೂಸ್ ಮಾಡೋರು. ಆದರೆ ಈಗ ಹಂಗಲ್ಲ, ಈಗ ಮನೆ ಶುದ್ಧವಾಗಿರುತ್ತೆ, ಸುರಕ್ಷಿತವಾಗಿರುತ್ತೆ. ಒಟ್ಟಾರೆಯಾಗಿ ವಿದ್ಯುತ್ ಉಷ್ಣೋತ್ಪಾದನಾ ಸಾಧನಗಳು ಹೊಗೆಗೆ ಸಂಬಂಧಿಸಿದ ಆರೋಗ್ಯ ಅಪಾಯಗಳನ್ನು ನಿವಾರಿಸುತ್ತೆ ಮತ್ತು ಪ್ರತಿದಿನ ಬಳಸಲಿಕ್ಕೆ ತುಂಬ ಅನುಕೂಲಕರ. ಈ ಮಳೆಗಾಲದಲ್ಲಿ ಏನಾದರೂ ಆದರೆ ಕಟ್ಟಿಗೆ ನೆಂದೋಗ್ಬಿಟ್ರೆ ತುಂಬ ಕಷ್ಟ ಆಗ್ಬಿಡೋದು ಅಡುಗೆ ಮನೆಯಲ್ಲಿ. ಆದರೆ ಇದು ಹಂಗಲ್ಲ, ಕರೆಂಟ್ ಇದ್ಬಿಟ್ರೆ ಸಾಕು, ಯಾವಾಗ ಬೇಕಾದರೂ ನಾವು ಮಾಡ್ಬೋದು. ತುಂಬ ಸುಲಭವಾಗಿ ಹೊಗೆಗೆ ಏನು ಬರೋದಿಲ್ಲ ಅನ್ನೋದು ಇದ್ರ ಉತ್ತರ ಆಗಿದೆ. ಇನ್ನು 7ನೇದು ಚಿತ್ರ 4.4a ನೋಡಿ, ಸುರುಳಿ ಬಳಿ ಇರಿಸಲಾದ ದಿಕ್ಸೂಚಿ ವಿಚಲನೆಗೊಂಡರೆ ವಿದ್ಯುತ್ ಪ್ರವಾಹದ ಮಾರ್ಗವನ್ನು ತೋರಿಸಲು ರೇಖಾಚಿತ್ರದ ಮೇಲೆ ಬಾಣವನ್ನು ಎಳೀರಿ ಅಂತ ಕೊಟ್ಟಿದ್ದಾರೆ. ನೋಡಿ, ಇದೇ ಚಿತ್ರ. ನೋಡಿ, ಇದು ಚಿತ್ರ. ವಿದ್ಯುತ್ ಪ್ರವಾಹ ಬ್ಯಾಟರಿಯ ಧನಾತ್ಮಕ ತುದಿಯಿಂದ, ನೋಡಿರಿ ಇಲ್ಲಿ ಇದೇನಿದೆ ಈ ರೀತಿ ಬಾಣವನ್ನು ಎಳೀರಿ ಅಂತ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ಎಳೆದಿದೆಯಲ್ಲ, ಇದೇ ಚಿತ್ರವನ್ನು ಬರೀರಿ. ಧನಾತ್ಮಕ ತುದಿಯಿಂದ ಸುರುಳಿ ಎ ಎಂದು ಗುರುತಿಸಲಾದ ತುದಿಗೆ, ಇಲ್ಲಿಂದ ಹಿಂಗೋಗುತ್ತೆ, ಹಿಂಗೋಗಿ ನಂತರ ಅದು ಸುರುಳಿಯ ಮೂಲಕ ಬಿ ಎಂದು ಗುರುತಿಸಲಾದ, ನೋಡ್ರಿ ಇಲ್ಲಿಂದ ಮತ್ತೆ ಬಿಗೆ ಹೋಗುತ್ತೆ. ಅದು ಬಿಗೋಗಿ ನಂತರ ಅಂತಿಮವಾಗಿ ಕೊಟ್ಟಿರುವ ಚಿತ್ರದಲ್ಲಿ ಕೆಂಪು ಬಾಣಗಳಿಂದ ತೋರಿಸಲ್ಪಟ್ಟಂತೆ ಬ್ಯಾಟರಿಯ ಋಣಾತ್ಮಕ ತುದಿಗೆ ಹಿಂಗೆ ವಾಪಸ್ ಹೋಗುತ್ತೆ. ಸೊ ಈ ರೀತಿ ಸುರುಳಿಯ ಬರಳಿಸಲಾದ ಅಂದರೆ ವಿದ್ಯುತ್ ಪ್ರವಾಹದ ಮಾರ್ಗ ಇದಾಗಿದೆ ಅಂತ. ಸೊ ನೆನ್ಪಿಟ್ಕೊಳ್ಳಿ, ಈ ರೀತಿ ಚಿತ್ರವನ್ನು ಬರೆದ್ರೆ ಸಾಕು. ನೀವು ಈ ರೀತಿ ಇದೇ ಚಿತ್ರ ಬರ್ಕೊಂಡು ಇದೇ ಬರಿಬೋದು, ಅಥವಾ ಈ ಚಿತ್ರ ಬರ್ಕೊಂಡು ನಡೀತದೆ ನೀವು. 2ನೇದು ವಿದ್ಯುತ್ ಪ್ರವಾಹಿಸುವಾಗ ದಿಕ್ಸೂಚಿ ಏಕೆ ಚಲಿಸುತ್ತದೆ ಎಂದು ವಿವರಿಸಿ ಅಂತ ಕೊಟ್ಟಿದ್ದಾರೆ. ಉತ್ತರ ನೋಡಿ, ವಿದ್ಯುತ್ ಸಾಗಿಸುವ ಸುರುಳಿಯು ಅಯಸ್ಕಾಂತದಂತೆ ವರ್ತಿಸೋದರಿಂದ ಕಾಂತೀಯ ದಿಕ್ಸೂಚಿ ಚಲಿಸುತ್ತೆ. ಅದು ತನ್ನ ಸುತ್ತಲೂ ಒಂದು ಕಾಂತೀಯ ಕ್ಷೇತ್ರವನ್ನು ಸೃಷ್ಟಿ ಮಾಡುತ್ತೆ. ದಿಕ್ಸೂಚಿ ಸ್ವಾಭಾವಿಕವಾಗಿ ಈ ಹೊಸ ಕಾಂತೀಯ ಕ್ಷೇತ್ರದೊಂದಿಗೆ ಹೊಂದಾಣಿಕೆ ಆಗುತ್ತೆ. ಆದ್ದರಿಂದ ಅದರ ಮೂಲ ವಿಶ್ರಾಂತಿ ದಿಕ್ಕಿನಿಂದ ವಿಚಲನೆಗೊಳ್ಳುತ್ತೆ ಅಂತ. ನೋಡಿ, ನಾವು ಒಂದು ಬ್ಯಾಟ್ರಿ ಅಥವಾ ಸೆಲ್ಲಿಗೆ ನಾವು ಒಂದು ಸುರುಳಿ ಮಾಡಿ ಅದಕ್ಕೆ ಕರೆಂಟ್ ಕೊಟ್ಟಾಗ ಅದ್ರ ಮೂಲಕ ಕರೆಂಟ್ ಹೋಗುತ್ತೆ. ಕರೆಂಟ್ ಹೋದಾಗ ಏನಾಗುತ್ತೆ, ಅದು ವಿದ್ಯುತ್ ಕಾಂತದಂತ ಆಗುತ್ತೆ ಅಂತ. ವಿದ್ಯುತ್ ಪ್ರವಾಹ ಇಲ್ಲದಾಗ ಇದೇನಾಗಿರುತ್ತೆ, ಇದು ಉತ್ತರ ಮತ್ತು ದಕ್ಷಿಣ ದಿಕ್ಕಿನಲ್ಲೇ ನಿಂತಿರುತ್ತೆ. ಇದು ಸಹ ಮ್ಯಾಗ್ನೆಟೇ, ಇದು ದಿಕ್ಸೂಚಿ. ಇದು ಯಾವಾಗ ಕರೆಂಟ್ ಕೊಡ್ತೀವೋ ಇಲ್ಲೂ ಮ್ಯಾಗ್ನೆಟ್ ಬಂದಾಗ ಇದರಲ್ಲಿ ವಿಚಲನೆ ಕಂಡುಬರುತ್ತೆ. ಸೊ ಹಾಗಾಗಿ ಇದು ದಿಕ್ಸೂಚಿ ಚಲಿಸುತ್ತೆ ಅಂತೇಳಿ ಇಷ್ಟು ಬರೆದ್ರೆ ಸಾಕು. ಜೊತೆಗೆ ಈ ಚಿತ್ರ ಬೇಕಾದರೆ ನೀವು ಚಿತ್ರವನ್ನು ಸಹ ಬರ್ಕೋಬೋದು. ಚಿತ್ರ ಬರೀತಕ್ಕಂಥ ಅವಶ್ಯಕತೆ ಏನಿಲ್ಲ, ಬಟ್ ನಿಮಗೆ ಅರ್ಥ ಆಗಲಿ ಅಂತೇಳಿ ನಾನು ಚಿತ್ರಗಳನ್ನು ಕೊಟ್ಟಿದ್ದೀನಿ. ಇನ್ನು 3ನೇದು, ನೀವು ಬ್ಯಾಟರಿಯ ಧ್ರುವಗಳನ್ನು ಅದಲು ಬದಲು ಮಾಡಿದರೆ ದಿಕ್ಸೂಚಿಯ ವಿಚಲನೆಯಲ್ಲಿ ಏನಾಗಬಹುದು ಎಂದು ಊಹಿಸಿ ಅಂತ ಕೊಟ್ಟಿದ್ದಾರೆ. ನೋಡೋಣ ಉತ್ತರ. ನಾವು ಬ್ಯಾಟರಿಯ ಧ್ರುವಗಳನ್ನು ಅದಲು ಬದಲು ಮಾಡಿದರೆ ಸುರುಳಿ ಮೂಲಕ ಹರಿತಕ್ಕಂಥ ವಿದ್ಯುತ್ ಪ್ರವಾಹದ ದಿಕ್ಕು ಹಿಮ್ಮುಖವಾಗುತ್ತೆ. ಇದು ಸುರುಳಿಯ ಕಾಂತೀಯ ಕ್ಷೇತ್ರದ ದಿಕ್ಕನ್ನು ಸಹ ಹಿಮ್ಮುಖಗೊಳಿಸುತ್ತೆ. ಅಂದರೆ ಉತ್ತರ ಇರೋದು ದಕ್ಷಿಣ ಆಗುತ್ತೆ, ದಕ್ಷಿಣ ಇರೋದು ಉತ್ತರ ಆಗುತ್ತೆ. ಪರಿಣಾಮವಾಗಿ ದಿಕ್ಸೂಚಿ ಹಿಂದಿನಕ್ಕೆ ಹೋಲಿಸಿದರೆ ನಿಖರವಾದ ವಿರುದ್ಧ ದಿಕ್ಕಿನಲ್ಲಿ ವಿಚಲನಗೊಳ್ಳುತ್ತೆ ಅಂತ. ನೋಡಿ, ಈಗ ನಾವು ಇಲ್ಲಿ ಪ್ಲಸ್ಸು ಇಲ್ಲಿ ಮೈನಸ್ಸು ಕೊಟ್ಟಿದ್ದೀವಪ್ಪ, ಹೌದಾ? ಇಲ್ಲಿ ಪ್ಲಸ್ಸು ಇಲ್ಲಿ ಮೈನಸ್ಸು ಕೊಟ್ಟಿದ್ದೀವಿ. ಕೊಟ್ಬಿಟ್ಟಾಗ ಇಲ್ಲಿ ಉತ್ತರ ಮತ್ತು ದಕ್ಷಿಣ ಧ್ರುವ ಇದ್ದಾವೆ, ಹೌದಾ? ಇಲ್ಲಿ ನಾವು ದಿಕ್ಸೂಚಿಯನ್ನು ಇಟ್ಟಾಗ ಅದು ಈ ರೀತಿ ವಿಚಲನೆ ಆಗ್ತಾ ಇದೆ ಅಂದರೆ ನೋಡ್ರಿ, ಇಲ್ಲಿ ನಾವು ಇದು ಶೆಲ್ಲನ್ನು ರಿವರ್ಸ್ ಮಾಡಿದಾಗ, ಶೆಲ್ಲನ್ನು ತೆಗೆದುಬಿಟ್ಟು ಅಂದರೆ ಈ ಕಡೆ ಮೈನಸ್ ಇದೆ, ಈ ಕಡೆ ಮೈನಸ್ ಏನಾದ್ರು ಮಾಡಿಬಿಟ್ರೆ ಆಗ ಕಾಂತಕ್ಷೇತ್ರದ ದಿಕ್ಕು ಬದಲಾಗುತ್ತೆ. ಇದು ಉತ್ತರ ದಿಕ್ಕಾಗುತ್ತೆ, ಇದು ದಕ್ಷಿಣ ದಿಕ್ಕಾಗುತ್ತೆ. ಆಗ ದಿಕ್ಸೂಚಿ ಏನು ಹೋಗಿತ್ತಲ್ಲ ಅದರ ರಿವರ್ಸ್ ದಿಕ್ಕಿನಲ್ಲಿ ಅದು ವಿಚಲನೆ ಆಗುತ್ತೆ ಅನ್ನೋದು ಈ ಚಿತ್ರದ ರೂಪದಲ್ಲಿ ಇರ್ತಕ್ಕಂಥ ಎಕ್ಸ್ಪ್ಲನೇಷನ್ ಆಗಿದೆ. ನೀವು ಇಷ್ಟು ಬರೆದ್ರೆ ಸಾಕು, 3 ಲೈನು. 8ನೇ ಪ್ರಶ್ನೆ, ಒಂದು ವೇಳೆ ಸುಮನ ಎತ್ತುವ ವಿದ್ಯುತ್ ಕಾಂತದ ಮಾದರಿಯ ಸ್ವಿಚ್ಚನ್ನು ಆಫ್ ಮಾಡಲು ಮರೆತಿದ್ದಾಳೆ ಎಂದು ಭಾವಿಸೋಣ. ಪೀಠಿಕೆ ಕಥೆಯಲ್ಲಿರುವಂತೆ ಸ್ವಲ್ಪ ಸಮಯದ ನಂತರ ಕಬ್ಬಿಣದ ಮೊಳೆಯು ಪೇಪರ್ ಕ್ಲಿಪ್ಗಳನ್ನು ಆಕರ್ಷಿಸುತ್ತಿಲ್ಲ. ಆದರೆ ಕಬ್ಬಿಣದ ಮೊಳೆಗೆ ಸುತ್ತಲಾದ ತಂತಿ ಇನ್ನೂ ಬಿಸಿಯಾಗಿರುತ್ತದೆ. ಈ ಎತ್ತುವ ವಿದ್ಯುತ್ ಕಾಂತವು ಪೇಪರ್ ಕ್ಲಿಪ್ಪನ್ನು ಎತ್ತುವುದನ್ನು ಏಕೆ ನಿಲ್ಲಿಸಿತು? ಇದಕ್ಕೆ ಸಂಭವನೀಯ ಕಾರಣಗಳನ್ನು ಕೊಡಿ ಅಂತ. ನೋಡಿ, ಚಿತ್ರದ ರೂಪದಲ್ಲಿ ನಾವು ನೋಡ್ತಾ ಹೋಗೋಣ, ಗೊತ್ತಾಗತ್ತೆ.
ನೋಡಿ, ಎತ್ತುವ ವಿದ್ಯುತ್ ಕಾಂತ ಅಂತ ಇದು ನೋಡಿ, ಇದು ಪೇಪರ್ ಕ್ಲಿಪ್ಪನ್ನು ಇದು ನಾವೇನು ಒಂದು ಶೆಲ್ಲಿಗೆ ಒಂದು ತಾಮ್ರ ತಂತಿ ಮೂಲಕ ನಾವು ಕನೆಕ್ಷನ್ ಕೊಟ್ಟು ಅದಕ್ಕೆ ಅದರೊಳಗೆ ಮೊಳೆಯನ್ನು ಹಾಕಿದ್ದೀವಿ. ಇದಕ್ಕೆ ನಾವೇನಾದರೂ ಹತ್ರ ಒಂದು ಪೇಪರ್ ಕ್ಲಿಪ್ಪನ್ನು ಹಿಡಿದ್ರೆ ಮೊಳೆ ಏನು ಮಾಡುತ್ತೆ, ಪೇಪರ್ ಕ್ಲಿಪ್ಪನ್ನು ಆಕರ್ಷಣೆ ಮಾಡುತ್ತೆ. ಕಾರಣ ಇದು ವಿದ್ಯುತ್ ಆಗಿರುತ್ತೆ ಅಂತ. ಇಲ್ಲಿ ಯಾಕೆ ನಿಲ್ಲಿಸ್ತಾ ಇಲ್ಲ ಅಂತ ಅವಳು ಆಫ್ ಮಾಡಿರೋದು ಮರ್ತುಬಿಟ್ಟಾಳಂತೆ, ಬ್ಯಾಟ್ರಿ ಕನೆಕ್ಷನನ್ನು ತೆಗೆದು ಮರ್ತುಬಿಟ್ಟಾಳಂತೆ. ಆದರೂ ಅದು ಮೊಳೆಗಳನ್ನು ಅಂದರೆ ಕ್ಲಿಪ್ಗಳನ್ನು ಎತ್ತುತ್ತಾ ಇಲ್ಲಂತೆ, ಪೇಪರ್ ಕ್ಲಿಪ್ಪನ್ನು. ಆದರೆ ತಂತಿ ಬಿಸಿಯಾಗಿದೆ ಅಂತ ಯಾಕೆ ಅಂತ ಉತ್ತರ ಕೊಟ್ಟಿದ್ದಾರೆ. ನೋಡಿರಿ, ಈ ಎತ್ತುವ ವಿದ್ಯುತ್ ಕಾಂತವು ಈ ಕೆಳಗಿನ ಸಂಭವನೀಯ ಕಾರಣಗಳಿಂದ ಪೇಪರ್ ಕ್ಲಿಪ್ಗಳನ್ನು ಎತ್ತುವುದನ್ನು ನಿಲ್ಲಿಸ್ಬೋದು ಅಂತ. ಮೊದಲು ಏನಪ್ಪ ಅಂತಂದರೆ ಬ್ಯಾಟ್ರಿ ಖಾಲಿಯಾಗಿರ್ಬೋದು, ಅಥವಾ ಸಂಪೂರ್ಣವಾಗಿ ಖಾಲಿಯಾಗಿರ್ಬೋದು, ಅಥವಾ ಈ ಚಾರ್ಜ್ ಹೋಗಿರೋದು ಅಂತಾರಲ್ಲ, ಫುಲ್ ಚಾರ್ಜ್ ಇಲ್ಲ ಅದ್ರಾಗ ಅಂತಾರಲ್ಲ, ಆ ರೀತಿ ದುರ್ಬಲ ಬ್ಯಾಟ್ರಿ ತುಂಬ ಕಡಿಮೆ ವಿದ್ಯುತ್ ಪ್ರವಾಹವನ್ನು ಉಂಟು ಮಾಡುತ್ತೆ. ಈ ಸಣ್ಣ ಪ್ರವಾಹ ತಂತಿಯಲ್ಲಿ ಸ್ವಲ್ಪ ಶಾಖವನ್ನು ಉತ್ಪಾದಿಸಲಿಕ್ಕೆ ಸಾಕಾಗುತ್ತೆ ಅಷ್ಟೇ, ಸ್ವಲ್ಪ ಬಿಸಿ ಮಾಡುತ್ತೆ ಅಷ್ಟೇ. ಆದರೆ ಕಬ್ಬಿಣದ ಕ್ಲಿಪ್ಗಳನ್ನು ಎತ್ತಲಿಕ್ಕೆ ಅಗತ್ಯವಾದಂಥ ಬಲವಾದ ಕಾಂತೀಯ ಕ್ಷೇತ್ರವನ್ನು ಇದು ಉಂಟು ಮಾಡೋದಿಲ್ಲ ಅಂತ. ನೋಡಿರಿ, ಬ್ಯಾಟ್ರಿ ಕಡಿಮೆ ಆಗಿದೆ ಅದ್ರ ಪವರ್, ಹಂಗಾಗಿ ಸ್ವಲ್ಪ ಬಿಸಿಯಾಗುತ್ತೆ ಹೊರತು ಅದು ಮೊಳೆಗಳನ್ನು ಎತ್ತಲಿಕ್ಕೆ ಬೇಕಾದಂಥ ಕಾಂತಕ್ಷೇತ್ರವನ್ನು ಉಂಟು ಮಾಡಲ್ಲ ಅನ್ನೋದು ಮೊದಲನೇದು. ಇನ್ನು ಸರ್ಕ್ಯೂಟ್ ಅಂದರೆ ಮಂಡಳದಲ್ಲಿ ಸಡಿಲ ಅಥವಾ ಕಳಪೆ ಸಂಪರ್ಕವಿರಬಹುದು. ನೋಡಿರಿ, ಅಂದರೆ ಏನೋ ಕಿತ್ಕೊಂಡೋಗಿರ್ಬೋದು ಮಧ್ಯ, ಅಥವಾ ಲೂಸ್ ಕನೆಕ್ಷನ್ ಅಂತ ಕರೀತಾರಲ್ಲ, ಇದು ಸಣ್ಣ ಪ್ರಮಾಣದ ಪ್ರವಾಹವನ್ನು ಮಾತ್ರ ಅರಿಲಿಕ್ಕೆ ಅನುವು ಮಾಡಿಕೊಡುತ್ತೆ. ಇದು ತಂತಿಯನ್ನು ಸ್ವಲ್ಪ ಬಿಸಿ ಮಾಡುತ್ತೆ, ಆದರೆ ಕಬ್ಬಿಣದ ಮೊಳೆಯನ್ನು ಬಲವಾಗಿ ಕಾಂತೀಯಗೊಳಿಸಲಿಕ್ಕೆ ವಿಫಲ ಆಗುತ್ತೆ ಅಂತ. ಈ ಲೂಸ್ ಕನೆಕ್ಷನ್ ಇರುತ್ತೆ ಅಥವಾ ವೈರ್ ಏನೋ ಸ್ವಲ್ಪ ಕಿತ್ತೋಗಿರುತ್ತೆ, ಅದು ಸ್ವಲ್ಪ ಬಿಸಿ ಆಗಬೋದೇ ಹೊರತು ಮೊಳೆಗಳನ್ನು ಅಂದರೆ ಪೇಪರ್ ಕ್ಲಿಪ್ಪನ್ನು ಎತ್ತಲಿಕ್ಕೆ ಸಾಮರ್ಥ್ಯ ಇರಲ್ಲ ಅಂತ. ಇನ್ನು ದೀರ್ಘಕಾಲದವರೆಗೆ ನಿರಂತರ ಬಳಕೆಯಿಂದ ಕಬ್ಬಿಣದ ಮೊಳೆ ತುಂಬ ಬಿಸಿಯಾಗಿದ್ದರೆ ಅದರ ಕಾಂತೀಯ ಶಕ್ತಿ ಕಡಿಮೆ ಆಗ್ಬೋದು. ಪರಿಣಾಮವಾಗಿ ಅದು ಕಡಿಮೆ ಕಬ್ಬಿಣದ ಕಾಗದದ ಕ್ಲಿಪ್ಗಳನ್ನು ಆಕರ್ಷಿಸುತ್ತೆ ಅಥವಾ ಇಲ್ಲೇ ಇಲ್ಲ ಅಂತ. ಫುಲ್ಲು ಬಿಸಿಯಾಗಿರುತ್ತಪ್ಪ, ಫುಲ್ ಬಿಸಿ ಆದರೆ ಅದೇನಾಗಿರುತ್ತೆ ಅಂತಂದರೆ ಅದು ವರ್ಕ್ ಮಾಡೋದೇ ನಿಂತು ಬಿಡುತ್ತೆ, ಅದು ಪೇಪರ್ ಕ್ಲಿಪ್ಗಳನ್ನು ಆಕರ್ಷಣೆ ಮಾಡೋದೇ ಇಲ್ಲ, ಅಥವಾ ಮಾಡಿದ್ರೂ ಸ್ವಲ್ಪ ಮಾಡುತ್ತೆ ಅಂತ. ಈ ಎಲ್ಲ ಸಂದರ್ಭಗಳಲ್ಲಿ ಬ್ಯಾಟರಿಯ ಸ್ಥಿತಿಯನ್ನು ಪರಿಶೀಲಿಸೋದು ಮತ್ತು ಸರ್ಕ್ಯೂಟ್ ಸಂಪರ್ಕಗಳನ್ನು ಖಚಿತಪಡಿಸಿಕೊಳ್ಳುವುದು ಸಮಸ್ಯೆಯನ್ನು ಗುರುತಿಸಲಿಕ್ಕೆ ಸರಿಪಡಿಸಲಿಕ್ಕೆ ಸಹಾಯ ಆಗತ್ತೆ ಅಂತ. ಅಂದರೆ ಏನಾದರೂ ಲೂಸ್ ಕಲೆಕ್ಷನ್ ಆಗಿದೆಯಾ, ತುಂಬ ಬಿಸಿಯಾಗಿದೆಯಾ, ಬ್ಯಾಟ್ರಿ ಚಾರ್ಜ್ ಹೋಗಿದೆಯಾ ಅಂತ ನೋಡಿದ್ರೆ ನಾವು ಈ ಸಮಸ್ಯೆಗೆ ಪರಿಹಾರವನ್ನು ಕೊಡ್ಬೋದು ಅನ್ನೋದು ಅರ್ಥ. ಇನ್ನು 9ನೇದು, ಚಿತ್ರ 4.11ರಲ್ಲಿ ಸ್ವಿಚ್ಚನ್ನು ಆನ್ ಮಾಡಿದಾಗ ಯಾವ ಸಂದರ್ಭದಲ್ಲಿ LED ಬೆಳಗುತ್ತೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಶುದ್ಧ ನೀರಿದೆ, ಇಲ್ಲಿ ನಿಂಬೆ ರಸ ತೆಗೆದುಕೊಂಡಿದ್ದಾರೆ. ಇಲ್ಲಿ ಏನಾಗುತ್ತೆ ಅಂತ ನೋಡ್ತಾ ಹೋಗೋಣ. ನೋಡಿ, ಸಂದರ್ಭ 1 ಅಂದರೆ ಸಂದರ್ಭದಲ್ಲಿ ಸ್ವಿಚ್ ಮುಟ್ಟಿದಾಗ, ಅಂದರೆ ಸ್ವಿಚ್ ಮುಚ್ಚಿದಾಗ ಅಂದರೆ ಕ್ಲೋಸ್ ಆದಾಗ, ಅಂದರೆ ಈ ಸ್ವಿಚ್ಚು ಕ್ಲೋಸ್ ಆದಾಗ LED ಬಲ್ಬು ಬೆಳಗುತ್ತೆ. ಈ ಸೆಟಪ್ನಲ್ಲಿ ನಿಂಬೆ ರಸ ತಾಮ್ರ ಮತ್ತು ಕಬ್ಬಿಣ ತಟ್ಟೆಗಳ ನಡುವೆ ವಿದ್ಯುತ್ ವಿಭಾಜ್ಯವಾಗಿ ಕಾರ್ಯನಿರ್ವಹಿಸುತ್ತೆ. ಇದು ಸರ್ಕ್ಯೂಟ್ ಮೂಲಕ ವಿದ್ಯುತ್ ಪ್ರವಾಹವನ್ನು ಅರಿಯುವಂತೆ ಮಾಡಿ ಬಲ್ಬು ಆನ್ ಆಗತ್ತೆ ಅಂತ. ಇನ್ನು 2ನೇ ಸಂದರ್ಭದಲ್ಲಿ ಶುದ್ಧ ನೀರನ್ನು ಬಳಸಲಾಗುತ್ತೆ. ಯಾವುದೇ ಕರಗಿರದ ಆಮ್ಲಗಳು ಅಥವಾ ಲವಣಗಳನ್ನು ಹೊಂದಿರದ ಶುದ್ಧ ನೀರೇನಿದೆ ಅದು ತುಂಬ ಕಳಪೆ ಎಲೆಕ್ಟ್ರೋಲೈಟು, ಅಂದರೆ ಅದು ವಿದ್ಯುತ್ ವಿಭಾಜ್ಯ ಆಗಿರಲ್ಲ ಅಂತ. ಆದ್ದರಿಂದ ಇದು LED ಲೈಟನ್ನು ಬೆಳಗಿಸಲಿಕ್ಕೆ ಅಗತ್ಯವಾದಂಥ ವಿದ್ಯುತ್ ಪ್ರವಾಹವನ್ನು ಉತ್ಪತ್ತಿ ಮಾಡೋದಿಲ್ಲ ಅನ್ನೋದು ಇದರ ಎಕ್ಸ್ಪ್ಲೇಷನು. ಹಂಗಾಗಿ ಇಲ್ಲಿ ಏನಲ್ಲಿ ಮಾತ್ರ LED ಬೆಳಗುತ್ತೆ ಅನ್ನೋದು ಉತ್ತರ ಆಗಿದೆ. ಇದನ್ನು ಕಂಪ್ಲೀಟ್ ಬರೀಬೇಕಾಗುತ್ತೆ ನೀವು ಉತ್ತರ. ಇನ್ನು 10ನೇದು, ನೇಹ ಸುರುಳಿಯನ್ನು ಚಟುವಟಿಕೆ 4.4ರಂತೆ ಇರಿಸುತ್ತಾಳೆ. ಆದರೆ ಅದರೊಳಗಿನ ಕಬ್ಬಿಣದ ಮೊಳೆಯನ್ನು ಹೊರಗೆ ಜಾರಿಸಿ ಸುರುಳಿ ಆಕಾರದ ತಂತಿಯನ್ನು ಮಾತ್ರ ಬಿಡುತ್ತಾಳೆ. ಈಗಲೂ ಆ ಸುರುಳಿಯು ದಿಕ್ಸೂಚಿಯನ್ನು ವಿಚಲನೆಗೊಳಿಸುತ್ತದೆಯೇ? ಹೌದಾದಲ್ಲಿ ಆ ವಿಚಲನೆಯು ಮೊದಲಿಗಿಂತ ಹೆಚ್ಚು ಇರುತ್ತದೆಯೋ ಅಥವಾ ಕಡಿಮೆ ಇರುತ್ತದೆಯೋ ಅಂತ ಕೇಳಿದ್ದಾರೆ. ಇದಕ್ಕೆ ಆನ್ಸರ್ ನೋಡ್ತಾ ಹೋಗೋಣ. ನೋಡಿ, ಹೌದು, ವಿದ್ಯುತ್ ಪ್ರವಾಹ ಅದರ ಮೂಲಕ ಹರಿಯುವಾಗ ಸುರುಳಿ ಆಕಾರದ ತಂತಿಯು ಕಾಂತಕ್ಷೇತ್ರವನ್ನು ಉತ್ಪಾದಿಸುತ್ತದೆ. ಆದ್ದರಿಂದ ಅದು ಕಾಂತೀಯ ದಿಕ್ಸೂಚಿಯನ್ನು ವಿಚಲನೆಗೊಳಿಸುತ್ತೆ. ಆದರೂ ಸಹ ಸೂಜಿಯ ವಿಚಲನವು ಮೊದಲಿಗಿಂತ ಕಡಿಮೆ ಇರುತ್ತೆ, ಏಕೆಂದರೆ ಸುರುಳಿಯೊಳಗೆ ಇರಿಸಲಾದ ಕಬ್ಬಿಣದ ಮೊಳೆಯು ಕಾಂತೀಯ ಕ್ಷೇತ್ರವನ್ನು ಕೇಂದ್ರೀಕರಿಸಲು ಮತ್ತು ಬಲಪಡಿಸಲು ಸಹಾಯ ಮಾಡುತ್ತೆ. ಕಬ್ಬಿಣದ ಮೊಳೆಯನ್ನು ತೆಗೆದುಹಾಕೋದ್ರಿಂದ ವಿದ್ಯುತ್ ಕಾಂತ ದುರ್ಬಲ ಆಗುತ್ತೆ ಅಂತ. ಅಂದರೆ ಕಬ್ಬಿಣದ ಮೊಳೆಯನ್ನು ತೆಗೆದುಬಿಟ್ರೆ ವಿದ್ಯುತ್ ಅಂತ ಇರುತ್ತಾ ಅಂದರೆ ಇರುತ್ತೆ, ಆದರೆ ಅಷ್ಟು ಪವರ್ಫುಲ್ ಆಗಿರೋಲ್ಲ ಅನ್ನೋದು ಇದ್ರ ಉತ್ತರ. 11ನೇ ಪ್ರಶ್ನೆ, ಸುರುಳಿಯು ದಿಕ್ಸೂಚಿಯನ್ನು ವಿಚಲನೆಗೊಳಿಸುತ್ತದೆಯೇ? ಹೌದಾದಲ್ಲಿ ಈ ವಿಚಲನೆಯು ಮೊದಲಿಗಿಂತ ಹೆಚ್ಚು ಇರುತ್ತದೆಯೋ ಅಥವಾ ಕಡಿಮೆ ಇರುತ್ತದೆಯೋ? ಚಿತ್ರ 4.12ರಲ್ಲಿ ತೋರಿಸಿರುವಂತೆ ನಮ್ಮ ಬಳಿ ಕಬ್ಬಿಣ, ತಾಮ್ರ, ಅಲ್ಯೂಮಿನಿಯಂ ಮತ್ತು ನೈಕ್ರೋಮ್ನಿಂದ ಮಾಡಲ್ಪಟ್ಟ ಒಂದೇ ರೀತಿಯ ಆಕಾರ ಮತ್ತು ಗಾತ್ರದ 4 ಸುರುಳಿಗಳಿವೆ. ಈ ಸುರುಳಿಗಳ ಮೂಲಕ ವಿದ್ಯುತ್ ಪ್ರವಾಹಿಸಿದಾಗ ಸುರುಳಿಗಳ ಬಳಿ ಇರಿಸಲಾದ ದಿಕ್ಸೂಚಿಯ ವಿಚಲನೆಯನ್ನು ತೋರಿಸುತ್ತೆ. ಇದು ಯಾವ ಸಂದರ್ಭದಲ್ಲಿ ಉಂಟಾಗುತ್ತೆ ಅಂತ. ಅಂದರೆ 1ರಲ್ಲಿ ಮಾತ್ರನೋ ಅಥವಾ ABಯಲ್ಲೋ ಅಥವಾ ABCಗಳಲ್ಲೋ ಅಥವಾ ಎಲ್ಲ 4ರಲ್ಲೋ ಯಾವುದ್ರಲ್ಲಿ ಜಾಸ್ತಿ ವಿಚಲನೆ ಉಂಟಾಗುತ್ತೆ ಅಂತ
ಇದಕ್ಕೆ ಆನ್ಸರ್ ನೋಡ್ತಾ ಹೋಗೋಣ. ಆನ್ಸರು ಆಪ್ಷನ್ 4 ಎಲ್ಲದರಲ್ಲೂ ಉಂಟಾಗತ್ತೆ ಅಂತ. ದಿಕ್ಸೂಚಿ ಎಲ್ಲ 4 ವಿದ್ಯುತ್ ಮಂಡಲಗಳಲ್ಲಿ ವಿಚಲನವನ್ನು ತೋರಿಸುತ್ತೆ. ಏಕೆ ಅಂತಂದರೆ ಯಾವುದೇ ಸುರುಳಿಯ ಮೂಲಕ ವಿದ್ಯುತ್ ಹರಿಯುವಾಗ ವಿದ್ಯುತ್ ಪ್ರವಾಹ ಯಾವಾಗಲೂ ಅದರ ಸುತ್ತಲೂ ಕಾಂತೀಯ ಕ್ಷೇತ್ರವನ್ನು ಉತ್ಪಾದನೆ ಮಾಡುತ್ತೆ. ಅಂದರೆ ಎಲ್ಲ 4ರಲ್ಲೂ ಕಾಂತೀಯ ಕ್ಷೇತ್ರವನ್ನು ಉತ್ಪಾದನೆ ಮಾಡುತ್ತೆ. ಯಾಕೆ ಅಂತಂದರೆ ಎಲ್ಲವೂ ಲೋಹಗಳೇ, ಅದರ ಮೂಲಕ ವಿದ್ಯುತ್ ಹರಿದಾಗ ಕಾಂತಕ್ಷೇತ್ರವನ್ನು ಉಂಟು ಮಾಡುತ್ತೆ, ವಿಚಲನೆಯನ್ನು ಉಂಟು ಮಾಡುತ್ತೆ. ಆದರೂ ಸಹ ಪ್ರತಿಯೊಂದು ಸಂದರ್ಭದಲ್ಲೂ ವಿಚಲನದ ಪ್ರಮಾಣ ಮಾತ್ರ ಬೇರೆ ಬೇರೆ ಆಗಿರುತ್ತೆ. ಇನ್ನು ಕಬ್ಬಿಣದ ಸುರುಳಿ ಅಥವಾ ಇತರ ಕಾಂತೀಯ ವಸ್ತುಗಳನ್ನು ಹೊಂದಿರತಕ್ಕಂಥ ಸುರುಳಿ ಬಲವಾದ ಕಾಂತೀಯ ಕ್ಷೇತ್ರಗಳನ್ನು ಮತ್ತು ದೊಡ್ಡ ವಿಚಲನೆಯನ್ನು ಉಂಟು ಮಾಡುತ್ತೆ. ಕಬ್ಬಿಣ ನೋಡಿ, ಕಬ್ಬಿಣ ಇದ್ದಿದ್ದು ಎಲ್ಲಿದೆ, ಇಲ್ಲಿ ಕಬ್ಬಿಣ ಇರೋದಲ್ಲ, ಅದು ತುಂಬ ಸ್ಟ್ರಾಂಗ್ ಆದಂಥ ಕಾಂತಕ್ಷೇತ್ರವನ್ನು ಉತ್ಪಾದನೆ ಮಾಡುತ್ತೆ. ಮತ್ತೊಂದು ಕಾಂತೀಯವಲ್ಲದ ಸುರುಳಿಗಳನ್ನು ಹೊಂದಿರತಕ್ಕಂಥ ಅಥವಾ ಯಾವುದೇ ಸುರುಳಿನೇ ಇರಲಿದ್ದಂಥವು ಸಣ್ಣ ವಿಚಲನೆಯನ್ನು ಮಾತ್ರ ಮಾಡುತ್ತೆ ಅನ್ನೋದು ಇದ್ರ ಉತ್ತರ ಆಗುತ್ತೆ. ಆದರೆ 4ರಲ್ಲೂ ಸಹ ಅದು ವಿಚಲನೆಯನ್ನು ತೋರಿಸುತ್ತೆ ಅನ್ನೋದು ಉತ್ತರ ಆಗಿದೆ.